ಹಾಯ್ ಹಲೋ ನಮಸ್ತೆ. ನಾನಿವತ್ತು ಪಿಜ್ಜಾ ಮಾಡೋದು ಮನೇಲಿ ಯಾವ ಥರ ಅಂತ ನೋಡೋಣ. ಫಸ್ಟು ಮಾಮೂಲಿ ಚಪಾತಿ ಹಿಟ್ಟಿನ ಥರನೇ ಕಲಿಸ್ಕೊಬೇಕು. ಸ್ವಲ್ಪ ತಿಕ್ಕಾಗಿ ಕಲಿಸ್ಕೊಬೇಕು ಚಪಾತಿ ಗುಂಡ್ಗೆ. ಮತ್ತು ಮ್ಯಾಗಿ ಮಸಾಲ 1 ಪ್ಯಾಕೆಟು ಸಿಗುತ್ತೆ ಸಪ್ರೇಟಾಗಿ. ಅದ್ರ ಜೊತೆ ಎಣ್ಣೆ ಮಿಕ್ಸ್ ಮಾಡಿ ಕ್ಲೀನಾಗಿ ಎಲ್ಲನೂ ಸ್ಪ್ರೆಡ್ ಮಾಡಬೇಕು ಎಣ್ಣೆ ಜೊತೆ. ಅದನ್ನು ನೋಡಿ ಈ ಥರ ಕ್ಲೀನಾಗಿ ಸ್ಪ್ರೆಡ್ ಮಾಡಿದಾದ್ಮೇಲೆ ನೋಡಿ ಈ ಥರ ಒಂಚೂರು ಬಿಡ್ದಿದ್ದಂಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ನಿಮ್ಮ ಸ್ಪೂನಲ್ಲಿ ಬೇಕಾದ್ರೆ ಸ್ಪ್ರೆಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬ್ರಷ್ ಬರುತ್ತೆ, ಬ್ರಷಲ್ಲೂ ಸ್ಪ್ರೆಡ್ ಮಾಡ್ಬೋದು. ಮತ್ತು ಚೀಸ್ ತೊಗೊತಾ ಇದ್ದೀನಿ ನಾನಿಲ್ಲಿ 2-3 ಚೀಸ್ನ ಯೂಸ್ ಮಾಡಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ತುರ್ಕೊಬೇಕು. ಕಾಯಿ ತುರಿತೀವಲ್ಲ ಆ ಥರ ತುರಿದು ಹಾಕಬೇಕು ಕ್ಲೀನಾಗಿ. ಅದನ್ನು ಕೂಡ ಅಷ್ಟೇ ಮಸಾಲೆ ಎಲ್ಲೆಲ್ಲ ಹಾಕಿದ್ದೀನಿ ಅಲ್ಲೆಲ್ಲನೂ ಹಾಕ್ಕೊಬೇಕು. ಮತ್ತೆ ಇನ್ನೊಂದು ಚಪಾತಿ ತಿಡ್ಕೊಬೇಕು ಸೇಮ್ ಅದೇ ಥರನೇ. ಮತ್ತೆ ಸ್ಪೂನ್ ತಗೊಂಡು ಕ್ಲೀನಾಗಿ ಅದನ್ನು, ಯಾಕಂದರೆ ಬೇಯಬೇಕಲ್ವಾ ಎರಡು ಕಡೆನೂ, ಹಾಗಾಗಿ ಕ್ಲೀನಾಗಿ ಸ್ಪೂನ್ ತಗೊಂಡು ಚುಚ್ಚಬೇಕು ಓಪನ್ ಆಗೋ ಥರ. ಯಾಕಂದರೆ ನಾವು ತವನಲ್ಲಿ ಮಾಡ್ತಾ ಇರೋದ್ರಿಂದ ಪಿಜ್ಜಾ. ಹಾಗೆ ಓವೆನಲ್ಲಾದರೆ ಇದೆಲ್ಲ ಏನು ಅಷ್ಟೊಂದು ಅವಶ್ಯಕತೆ ಇಲ್ಲ. ಮತ್ತು ನೀಟಾಗಿ ಸುತ್ತೂರು ಕೂಡ ಇದೇ ಥರ ಸ್ಪೂನಲ್ಲಿ ಮಾಡ್ಕೊಬೇಕು. ಯಾಕಂದರೆ ಇಲ್ಲಾಂದರೆ ಬಾಯಿ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಒಳಗಡೆ ಇರೋ ಚೀಸು ಮಸಾಲೆ ಎಲ್ಲನೂ ಹೊರಗಡೆ ಬರುತ್ತೆ. ಮತ್ತು ಎಣ್ಣೆ ತಗೊಂಡು ಬ್ರಷಲ್ಲಿ ಕ್ಲೀನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡಬೇಕು. ಸ್ಪೂನಲ್ಲಿ ಹಾಕೋದ್ರಿಂದ ಒಂದೇ ಕಡೆ ಬೀಳುತ್ತೆ. ಹಾಗಾಗಿ ಬ್ರಷ್ ತಗೊಂಡು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಎರಡು ಕಡೆನೂ ಕ್ಲೀನಾಗಿ. ಚಪಾತಿ ಮಾಮೂಲಿ ಯಾವ ಥರ ಚಪಾತಿ ಮಾಡ್ತೀವೋ ಆ ಥರ ಚಪಾತಿ ಥರ ಎರಡು ಕಡೆನೂ ಬೇಯಿಸ್ಕೊಬೇಕು ತವ ಮೇಲೆ. ಮತ್ತು ಅದಕ್ಕೆ ಸಾಸ್ ಹಾಕ್ತಾ ಇದ್ದೀನಿ, ಟೊಮೆಟೊ ಸಾಸು ಮತ್ತು ಮಾಮೂಲಿ ಚೀಸ್ ತಗೊಂಡು ಅದ್ರ ಮೇಲೆ ಕ್ಲೀನಾಗಿ ಕಾಯಿ ತುರಿತೀವಲ್ಲ ಆ ಥರ ನೀಟಾಗಿ ತುರಿಬೇಕು. ಈ ಥರ ಹಾಕೋದ್ರಿಂದ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ. ಮತ್ತು ಬೇಗನೆ ಕೂಡ ಅದು ಒಂಥರ ಚೀಸ್ ಬರುತ್ತಲ್ವಾ ನಾರ್ ಥರ, ಆ ಥರ ಚೆನ್ನಾಗಿ ಬರುತ್ತೆ. ತಿನ್ನೋದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದೇ ಕಡೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಕ್ಲೀನಾಗಿ ಸ್ಪ್ರೆಡ್ ಮಾಡಬೇಕು ಅದನ್ನು, ಕಾಯಿ ತುರಿದು ಕ್ಲೀನಾಗಿ ಎಲ್ಲ ಕಡೆನೂ ಆಗೋ ಥರ. ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮೆಟೊ ಮತ್ತು ನಾನಿಲ್ಲಿ ಮಶ್ರೂಮ್ ಕೂಡ ತೊಗೊಂಡಿದ್ದೀನಿ. ಮಶ್ರೂಮು, ಟೊಮೆಟೊ, ಚೀಸು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಅಂದರೆ ಇಡ್ತಾ ಇದ್ದೀನಿ ಸುತ್ತೂರು. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆನಿಯನ್ನು, ಕ್ಯಾಪ್ಸಿಕಮ್ಮು, ಮಶ್ರೂಮು ಇವು 3 ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ, ಯಾಕಂದರೆ ತುಂಬ ದಪ್ಪನೇ ಇದೆ. ಮತ್ತು ಕಾರ್ನ್ ಕೂಡ ಹಾಕ್ಕೊತಾ ಇದ್ದೀನಿ, ನನ್ನ ಮಗಳಿಗೆ ಇಷ್ಟ ಕಾರ್ನು. ಹಾಗಾಗಿ ಜೋಳ, ಇಂಗ್ಲೀಷಲ್ಲಿ ಕಾರ್ನ್ ಅಂತಾರೆ, ಜೋಳನೂ ಹಾಕ್ಕೊತಾ ಇದ್ದೀನಿ. ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಒಂಚೂರು ಜಾಗ ಇಲ್ದಿರಂಗೆ ಎಲ್ಲನೂ ಕ್ಲೀನಾಗಿ ಇಟ್ಟಿದ್ದೀನಿ. ಮತ್ತು ಇನ್ನೊಂದ್ಸರಿ ಚೀಸ್, ನಾನು ಫಸ್ಟು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ ಚೀಸು ಒಂದು 2-3 ತೊಗೊಂಡಿದ್ದೀನಿ ಅಂತ. ಅದು ಫಸ್ಟು ಚಪಾತಿ ಹಿಟ್ಟಿಗೊಂದು, ಮತ್ತು ಟೊಮೆಟೊ ಸಾಸ್ ಜೊತೆ ಮಾಮೂಲಿ ವೆಜಿಟೇಬಲ್ಸ್ ಜೊತೆ ಒಂದು ಹಾಕಿದ್ದೀನಿ. ಮತ್ತು ಅದರ ಮೇಲೆ ಕ್ಲೀನಾಗಿ ಸ್ಪ್ರೆಡ್ ಆಗಬೇಕಲ್ವಾ, ಅದು ಮೇಲೆ ಹಾಕಿರೋ ವೆಜಿಟೇಬಲ್ಸ್ ಎಲ್ಲ ಎದ್ದು ಬರಬಾರ್ದಲ್ವಾ, ಅದಕ್ಕೆ ಅದ್ರ ಮೇಲೆ ಒಂದು. ಮತ್ತು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದನ್ನು ನೀಟಾಗಿ ಮುಚ್ಚಿ ಬೇಯಿಸ್ಕೊಬೇಕು. ನೀರು ಹಾಕೋದೇನಕ್ಕಂದರೆ ಕೆಳಗಡೆಯಿಂದ ಕೂಡ ಕ್ಲೀನಾಗಿ ಬೆಂದು ಚೀಸ್ ಎಲ್ಲನೂ ಕ್ಲೀನಾಗಿ ಸ್ಪ್ರೆಡ್ ಆಗಲಿ ಅಂತ. ನೋಡಿ ಕ್ಲೀನಾಗಿ ಸ್ಪ್ರೆಡ್ ಆಗಿದೆ, ಈ ಥರ ಆಗಬೇಕು. ಅದ್ರ ಮೇಲೆ ಸ್ವಲ್ಪ ಖಾರದ ಪೌಡರ್ ಉದುರಿಸಿದ್ದೀನಿ. ಈಗ ನೋಡಿ ರೆಡಿ ಆಯಿತು. ಕ್ಲೀನಾಗಿ ಮುಚ್ಚಿ ಬೇಯಿಸ್ಕೊಬೇಕು, ಇದನ್ನು ಚೆನ್ನಾಗಿರುತ್ತೆ ಟೇಸ್ಟು. ಆವಾಗ ಚೀಸ್ ಎಲ್ಲನೂ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ ಕೂಡ. ಮುಚ್ಚಿಡೋದ್ರಿಂದ ನೀರು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಒಂದು ಗುಟ್ಕು ಅಂತಾರಲ್ಲ ಅಷ್ಟು ಹಾಕಿದ್ದೀನಿ ಅಷ್ಟೇ. ಸ್ಪೂನ್ ಲೆಕ್ಕ ಹೇಳ್ಬೇಕಂದ್ರೆ ಒಂದು 4 ಸ್ಪೂನ್ ಹಾಕಿದ್ದೀನಿ. ನೋಡಿ ಟ್ರೈ ಮಾಡಿ, ಮನೇಲೇ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ